ಕುಟುಂಬಗಳಲ್ಲಿ ಸಮಸ್ಯೆಗಳಿದೆಯಾ? ಕುಟುಂಬದಲ್ಲಿ ಭಿನ್ನಾಭಿಪ್ರಾಯವಿದೆಯಾ? ಹಾಗಾದರೆ ಈ ಜಗಳಗಳಿಗೂ ಭಿನ್ನಾಭಿಪ್ರಾಯಕ್ಕೂ ಇಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಕಾರಣ ಏನು? ಈ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕೆ ಹೋಗುವಂಥದ್ದು ನಮ್ಮ ಕುಟುಂಬದ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಏನಾಗಿರಬಹುದು ಮುಖ್ಯವಾದ ಮೂಲ ಕಾರಣ. ಬನ್ನಿ ಪ್ರಿಯರೇ, ಮತ್ತೊಂದು ಆವರ್ತಿ ನಮ್ಮ ಕುಟುಂಬ ಎನ್ನುವಂಥ ಈ ಸಂಚಿಕೆಗೆ ನಿಮ್ಮನ್ನು ಬರಮಾಡುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವೆಲ್ಲರೂ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ. ಸತ್ಯವೇದ ನಮ್ಗೆ ಹೇಳ್ಕೊಡೋ ಒಂದು ಪಾಠವೇನೆಂದರೆ, ಗಂಡ ಮತ್ತು ಹೆಂಡತಿ ಅವರು ಇಬ್ಬರು ಅಲ್ಲ, ಅವರು ಒಂದೇ ಶರೀರವಾಗಿದ್ದಾರೆ. ಹಾಗಾದರೆ ಪ್ರಿಯರೇ, ಈ ಒಂದೇ ಶರೀರದಲ್ಲಿ ಯಾಕೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು? ಒಂದೇ ಶರೀರವಾದವರು ಯಾಕೆ ಜಗಳವಾಡ್ತಾರೆ? ಯಾಕೆ ಅವರಲ್ಲಿ ಸಂದೇಹಗಳು? ಯಾಕೆ ಅವರಲ್ಲಿ ಇಷ್ಟೊಂದು ಕಲಹಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳಾಗಿ ಕುಟುಂಬ ಇವತ್ತು ನೆಮ್ಮದಿಯಾಗಿ ಜೀವನವನ್ನು ಯಾಕೆ ನಡೆಸಲಿಕ್ಕಾಗ್ತಿಲ್ಲ? ಹಾಗಾದರೆ ಬನ್ನಿ ಪ್ರಿಯರೇ, ಈ ಸಂಚಿಕೆಯಲ್ಲಿ ಕೆಲವೊಂದು ವೈಜ್ಞಾನಿಕವಾಗಿಯೂ ಕೆಲವೊಂದು ಸತ್ಯವೇದದ ಅಡಿಸ್ಥಾನದಲ್ಲೂ ನಾವು ಈ ಒಂದು ಮೂಲ ಕಾರಣವನ್ನು ಕಂಡುಹಿಡಿಯಲಿಕ್ಕೆ ಹೋಗೋಣ. ಈ ನಮ್ಮ ಕುಟುಂಬ ಎನ್ನುವ ಸಂಚಿಕೆಯನ್ನು ವೀಕ್ಷಿಸಿದ ಅನೇಕರು ನೀವು ಬಹಳ ಒಳ್ಳೆಯ ಉತ್ತಮ ಅನಿಸಿಕೆಗಳನ್ನು ನಮಗೆ ಕೊಡ್ತಿದ್ದೀರಾ. ಅನೇಕರು ನೀವು ಬಂದು ಕೌನ್ಸಿಲಿಂಗಿಗಾಗಿ ರಿಜಿಸ್ಟರ್ ಆಗ್ತಿದ್ದೀರಾ. ಹೀಗೆ ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ, ನಾವು ವೇಗವಾಗಿ ಕೌನ್ಸಿಲಿಂಗ್ ಸೆಂಟರ್ನ ತೆರಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಿಮ್ಮಲ್ಲಿ ಕುಟುಂಬಗಳ ಸಮಸ್ಯೆಗಳಿದ್ದರೆ ಒಂದು ಸ್ವಲ್ಪ ದಿನಗಳು ನಮಗೆ ಕಾಲಾವಕಾಶ ಕೊಡಬೇಕು. ನಾವು ನಂಬರ್ಗಳನ್ನು ನಿಮಗೆ ಕಳಿಸ್ತೇವೆ. ಆ ನಂಬರ್ಗಳಲ್ಲಿ ನೀವು ನೋಂದಣಿ ಮಾಡಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಥವಾ ಆಲೋಚನೆಗಳನ್ನು, ಪ್ರಾರ್ಥನೆಗಳನ್ನು ನೀವು ಕೇಳ್ಬೋದು. ಪ್ರಿಯರೇ, ನಾವೀಗ ನೋಡುವಂಥ ವಿಷಯ ಕುಟುಂಬದಲ್ಲಿ ಬರುವ ಸಮಸ್ಯೆಗಳಿಗೆ ಮೂಲ ಕಾರಣ. ನಾವು ಸತ್ಯವೇದದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ಕುಟುಂಬ ಅನ್ನುವುದು ಒಂದು ಸುಂದರವಾದ ಉದ್ಯಾನವನ. ನಿಜವಾಗ್ಲೂ ಪ್ರಿಯರೇ, ಅನೇಕರು ನೋಡುವಾಗ ಆಕರ್ಷಿಸಲ್ಪಡುವಂಥ ಒಂದು ಸ್ಥಳವಾಗಿದೆ. ಹಾಗಾದರೆ ಇವತ್ತಿನ ಮೂಲ ಕಾರಣದ ಕಾರ್ಯಗಳನ್ನು ನಾವು ನೋಡುವಾಗ ಬೇರೆ ಬೇರೆ ಕುಟುಂಬಗಳಿಂದ ಬಂದಂತಹ ಬೇರೆ ಬೇರೆ ಸಂಪ್ರದಾಯಗಳನ್ನು, ಬೇರೆ ಭಾಷೆಗಳನ್ನು, ಬೇರೆ ವಿಧವಾದ ಜೀವನ ಶೈಲಿಯಲ್ಲಿ ವಾಸ ಮಾಡುವಂತಹ ಎರಡು ವಿಭಿನ್ನವಾದ ಕುಟುಂಬದಿಂದ ಬಂದಂಥ ಎರಡು ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್, ಹೆಣ್ಣು ಮಗಳು ಬಂದಂಥ ಕುಟುಂಬದ ಹಿನ್ನೆಲೆ. ಆ ಕುಟುಂಬದಲ್ಲಿ ತಂದೆಯು ಶಿಸ್ತಿನ ಸಿಪಾಯಿಯಾಗಿದ್ದಿರಬಹುದು, ಇಡೀ ಕುಟುಂಬವನ್ನು ಕ್ರಮವಾಗಿ ನಡೆಸ್ಕೊಂಡು ಬಂದಿರಬಹುದು. ಆತನು ತಾಯಿಗೆ ಚೆನ್ನಾಗಿ ಸಂರಕ್ಷಣೆಯನ್ನು ಕೊಡುತ್ತಾ, ಮಕ್ಕಳನ್ನು ಚೆನ್ನಾಗಿ ಪೋಷಿಸ್ತಾ, ಎಲ್ಲದರಲ್ಲೂ ಒಂದು ಒಳ್ಳೆಯ ಮಾದರಿ ಉಳ್ಳಂತಹ ತಂದೆಯನ್ನು ನೋಡಿ ಬಂದ ಹೆಣ್ಣು ಮಗಳಿರಬಹುದು. ಅಥವಾ ಆ ಕುಟುಂಬ ಹೀಗೂ ಇದ್ದಿರಬಹುದು, ಆ ಕುಟುಂಬದಲ್ಲಿ ಎಲ್ಲವನ್ನ ಕೆಲಸಗಳನ್ನು ಮಾಡುವಂಥ ತಂದೆ, ತಾಯಿ ಇನ್ನೂ ಮಲಗಿರುವಾಗಲೇ ಬೆಡ್ ಕಾಫಿ ತರುವಂಥ ತಂದೆ, ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರಗಿನ ಎಲ್ಲ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ಮಾಡಿಕೊಡುವಂಥ ತಂದೆ. ಅನೇಕ ಕುಟುಂಬಗಳಿದೆ, ತಂದೆ ಬಹಳಷ್ಟು ದೊಡ್ಡದಾದ ರೋಲನ್ನು ತೆಗೆದುಕೊಳ್ಳುವ. ಹೀಗೆ ಎಲ್ಲ ವಿಷಯದಲ್ಲಿ ತಂದೆ ಓಡಾಡಿ ಎಲ್ಲವನ್ನು ಮಾಡುತ್ತಾ, ಮನೆಯಲ್ಲಿ ಅಡಿಗೆಯನ್ನು ಮಾಡುತ್ತಾ, ಮನೆಯಲ್ಲಿ ಮಕ್ಕಳಿಗೂ ಸಹಾಯವಾಗಿರುವ ತಂದೆಯನ್ನು ನೋಡಿ ಬಂದ ಮಗಳು ಅಥವಾ ತಂದೆಯ ಮನೆಯಿಂದ ಬಂದ ಹೆಂಡತಿಯಾಗಿರಬಹುದು. ಈಗ ನಾವು ಈ ಕಡೆ ನೋಡುವ, ಹುಡುಗನ ಬಗ್ಗೆ ನೋಡುವ ಅಥವಾ ಗಂಡನ ಬಗ್ಗೆ. ಅವರು ಬಂದ ಕುಟುಂಬದ ಹಿನ್ನೆಲೆ. ತಾಯಿ ತನ್ನ ಕಲ್ಪನೆಯ ಹೆಂಡತಿ ಹೇಗೆ ಎನ್ನುವುದನ್ನು ಪ್ರತಿಯೊಂದು ಗಂಡು ಮಗು ತನ್ನ ತಾಯಿಯಿಂದ ಕಲಿತಾರೆ. ಯಾಕೆಂದರೆ ತಾಯಿನ ನೋಡುವಾಗ ತಾಯಿ ಬೆಳಗ್ಗೆನೇ ಎದ್ದೇಳೋದು, ಪ್ರಾರ್ಥನೆ ಮಾಡೋದು, ಕೆಲಸಗಳನ್ನು ಮಾಡೋದು, ಅತಿ ಬೇಗನೆ ಎದ್ದೇಳೋದು, ಅದು ರೂಢಿಯಾಗಿರುತ್ತೆ. ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಮನೆ ಕೆಲಸ ಎಲ್ಲವನ್ನು ಮಾಡೋದು, ಮಕ್ಕಳನ್ನೆಲ್ಲ ಎಬ್ಬಿಸಿ ಕಾಫಿಗಳನ್ನು ಕೊಡುವುದು, ಅಂಗಡಿಗೆ ಹೋಗೋದು, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಶ್ರಮವನ್ನು ಪಡುತ್ತಿರುವಂತಹ ತಾಯಿಯನ್ನು ನೋಡಿ ಬಂದಂತಹ ಗಂಡು ಮಗು ಇರಬಹುದು. ಅವನ ಕಲ್ಪನೆಯ ಹೆಂಡತಿ ಎಂದರೆ ನನ್ನ ತಾಯಿಯ ರೀತಿ, ಚೆನ್ನಾಗಿ ಅಡುಗೆ ಮಾಡುವ ತಾಯಿ, ಚೆನ್ನಾಗಿ ಮನೆಯನ್ನು ನೋಡಿಕೊಳ್ಳುವ ತಾಯಿ. ಹೀಗೆ ಅನೇಕ ವಿಧವಾದ ಕಲ್ಪನೆಗಳಿಂದ ಅಥವಾ ಅನೇಕ ವಿಧವಾದ ಆಸೆಗಳಿಂದ, ಅವರ ಕನಸುಗಳಿಂದ, ಅವರ ಕಲ್ಪನೆಯಲ್ಲಿ ಒಂದು ಗಂಡನನ್ನು, ಕಲ್ಪನೆಯ ಒಂದು ಹೆಂಡತಿಯನ್ನು ಹೊತ್ತುಕೊಂಡು ಮದುವೆಗೆ ಪ್ರವೇಶಿಸುವಂತಹ ಒಂದು ಸಹೋದರ ಸಹೋದರಿ. ಹೀಗೆ ಬಂದು ಇವರಿಬ್ಬರು ಒಂದಾದಾಗ ಮೊದಲನೇದಾಗಿ ನಾನು ಅದನ್ನು ಕರಿತೇನೆ ಕಲ್ಚರಲ್ ಶಾಕ್ ಇರ್ಬೋದು. ಒಂದೇ ಸಮ ತನ್ನ ಮನೆಯಲ್ಲಿದ್ದಂತಹ ತಾನು ನೋಡಿಕೊಂಡು ಬಂದ ಕುಟುಂಬಕ್ಕೆ ವಿರೋಧವಾಗಿರುವ ಕುಟುಂಬದ ಒಳಗಡೆ ಬಂದಂಥವ್ರು.
ಅಥವಾ ತಾನು ಒಳ್ಳೆ ಶಿಸ್ತಿನಲ್ಲಿದ್ದಂತಹ ಮನೆಯೊಳಗಡೆ ಒಂದು ಫ್ರೀಯಾಗಿ ನಡೆದಂಥ ಕುಟುಂಬದ ಒಳಗಡೆಯಿಂದ ಬಂದಂತಹ ಒಂದು ಸಹೋದರಿ. ಈಗ ಕಲ್ಪಿಸಿಕೊಳ್ಳ್ರಿ ಪ್ರಿಯರೇ, ನಾನು ಹೇಳ್ತಾ ಇರುವಂಥದ್ದು ಸಾಧಾರಣವಾಗಿ ಹೆಚ್ಚಿನ ಅಂಶ ಕುಟುಂಬದಲ್ಲಿ ಆಗುವ ಸಮಸ್ಯೆಗಳ ಒಂದು ದೊಡ್ಡ ಒಂದು ಕಾರಣವನ್ನು ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಈ ರೀತಿ ಕಲ್ಪನೆಗಳಲ್ಲಿ ತನ್ನ ತಂದೆಯನ್ನು ನೋಡಿ ತಾಯಿಯನ್ನು ನೋಡಿ ಕಲ್ಪಿಸಿಕೊಂಡ ಬಂದಂಥ ಇವರಿಗೆ ಸಿಗೋದು ಬೇರೆ ಏನೂ ಅಲ್ಲ, ಶಾಕ್ ಆಗಿದೆ. ತಾನು ಕಲ್ಪಿಸಿಕೊಂಡಿದ್ದಕ್ಕೆ ವಿರೋಧವಾಗಿರುವ ಹೆಂಡತಿ, ತಾನು ಕಲ್ಪಿಸಿಕೊಂಡಿದ್ದಕ್ಕೆ ವಿರೋಧವಾಗಿರುವ ಗಂಡ. ಯಾಕೆಂದರೆ ತನ್ನ ಮನೆಯಲ್ಲಿ ಎಲ್ಲವನ್ನು ಓಡಾಡಿ ಮಾಡುವ ತಂದೆಯನ್ನು ನೋಡಿ ಬೆಳೆದಿರುವಂಥ ಈ ಮಗಳು ಇಲ್ಲಿ ಬಂದಾಗ ಗಂಡನ ಮನೆಯಲ್ಲಿ ಅವಳ ಮನೆಯ ಅಭ್ಯಾಸ ಏನಂದರೆ ಅಲ್ಲಿಯ ತಾಯಿ ಎಲ್ಲವನ್ನು ಮಾಡೋದು. ಸೊ ಈಗ ಗಂಡ ಏನು ಬಯಸ್ತಾ ಇದ್ದಾನೆ, ಹೆಂಡತಿ ಕೂಡ ತನ್ನ ತಾಯಿಯ ಹಾಗೆ ಎಲ್ಲವನ್ನು ಮಾಡಬೇಕು. ಹಾಗೆ ಹೆಂಡತಿ ಬಯಸ್ತಾ ಇದ್ದಾನೆ ತನ್ನ ಗಂಡನಾಗಿರಬೇಕು, ಎಲ್ಲವನ್ನು ಕಿಚನ್ಗೆ ಬಂದು ಸಹಾಯ ಮಾಡಬೇಕು, ಹೊರಗಡೆ ಎಲ್ಲ ತರಕಾರಿ ಸಾಮಾನುಗಳನ್ನ ತರಬೇಕು, ಮಕ್ಕಳ ವಿಷಯವನ್ನು ನೋಡ್ಕೊಳ್ಬೇಕು. ಹೀಗೆ ಅನೇಕ ಆಸೆಗಳನ್ನು ಹೊತ್ತುಕೊಂಡು ಬಂದ ಇವರಿಗೆ ಸಿಗೋದು ದೊಡ್ಡ ನಿರಾಸೆ. ಯಾಕಂದರೆ ಆ ಒಂದು ಯೂನಿಟ್ ಆಫ್ ಫ್ಯಾಮಿಲಿ ಅಥವಾ ಆ ಚಿಕ್ಕ ಕುಟುಂಬದ ಘಟಕ ಅದು ಬೇರೆ ಒಂದು ಅಸ್ತಿತ್ವದಲ್ಲಿ ಉಂಟಾಗ್ತಾ ಇದೆ. ಪ್ರಿಯರೇ, ಇದಾಗಿದೆ ಕುಟುಂಬ ಜೀವಿತದಲ್ಲಿ ಆಗುವ ದೊಡ್ಡ ಸಂಘರ್ಷ. ಮೊದಲು ಇದನ್ನು ವ್ಯಕ್ತಪಡಿಸೋದಿಲ್ಲ. ಯಾಕೆಂದರೆ ಆ ಮೊದಲಿನ ಕಾಲಗಳು, ನಾವು ಮದುವೆಯಲ್ಲಿ ಕಾಲಗಳನ್ನು ನೋಡ್ತೇವೆ, ಸೀಸನ್ಸ್ ಆಫ್ ಮ್ಯಾರೇಜ್ ಎಂಬುದಾಗಿ. ಫಸ್ಟ್ ಸೀಸನ್ ಅದೇನಾಗಿರುತ್ತೆ ಅಂದರೆ ಹಚ್ಚ ಹಸಿರಾಗಿರುವಂತಹ ವಸಂತ ಕಾಲದ ಹಾಗಿರುತ್ತೆ. ಒಳ್ಳೆ ಎಲ್ಲಿ ನೋಡಿದ್ರೂ ಗ್ರೀನರಿಗಳು, ಮಳೆ ಹನಿಗಳು, ತುಂತುರುಗಳು, ಬಹಳ ಸುಖ ಕೊಡುವಂಥ, ಮನಸ್ಸಿಗೆ ಸಂತೋಷ ಕೊಡುವಂಥ ಕಾಲ. ಅದರಲ್ಲಿ ಜಗಳ ಬಂದರೂ ಪರವಾಗಿಲ್ಲ, ಮುನಿಸಿಕೊಂಡರೂ ಪರವಾಗಿಲ್ಲ, ಬಹಳ ಪ್ರೀತಿ ತುಂಬಿರುವಂಥ ಕಾಲ. ಈ ಕಾಲದಲ್ಲಿ ಇವೆಲ್ಲವೂ ದೊಡ್ಡದಾಗಿ ಅನಿಸೋದಿಲ್ಲ. ಸ್ವಲ್ಪ ದಿನ ಒಂದು ಅಡ್ಜಸ್ಟ್ಮೆಂಟ್ ಮೂಲಕ ಅಥವಾ ಒಬ್ರಿಗೊಬ್ಬರ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ. ಆದರೆ ಇದು ನಮ್ಮ ಮನಸ್ಸಿನ ಒಳಗಡೆ ಒಂದೊಂದು ದಿನವೂ ನಿರಾಸೆ. ಯಾಕೆಂದರೆ ನೋಡ್ರಿ, ನಾನು ನಿಮಗೆ ಹೇಳ್ತಾ ಇರುವಂಥ ವಾಸ್ತವವಾದ ಕಾರಣ ಇದು. ನಾನು ಮತ್ತು ನೀವು ಪ್ರತಿಯೊಬ್ಬರು ಈ ಒಂದು ವಿಷಯದಲ್ಲಿ ಹಾದು ಹೋಗಿದ್ದೇವೆ. ಇದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬರಬೇಕು, ಸರಿಯಾದ ರೀತಿಯಲ್ಲಿ ನಮಗೆ ಇದನ್ನು ಸರಿಪಡಿಸಲಿಕ್ಕೆ, ಚಾನಲೈಸ್ ಮಾಡಲಿಕ್ಕೆ ನಾವು ಕಲ್ತ್ಕೊಂಡ್ರೆ ನಮ್ಮ ಕುಟುಂಬದಲ್ಲಿ ಆಗುವ ಘರ್ಷಣೆಗಳು ಕಡಿಮೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಹೆಂಡತಿಗೆ ಒಂದು ಆಸೆ, ಹೆಂಡತಿಯ ಒಂದು ನಿರೀಕ್ಷೆ, ಅವಳ ಇಮ್ಯಾಜಿನೇಷನಲ್ಲಿ ಕಿಚನಲ್ಲಿ ಬಂದು ಸಹಾಯ ಮಾಡುವ ಗಂಡ. ಆದರೆ ಅದಕ್ಕೆ ವಿರೋಧವಾಗಿರುವ ಮನೆಗೆ ಹೋಗಿದ್ದಾರೆ. ಈಗ ದಿನ ಪ್ರತಿದಿನ ನಿರಾಸೆಗಳಾಗ್ತಿದೆ. ತಾನೊಬ್ಬಳೇ ಅಡುಗೆ ಮನೆಯಲ್ಲಿ ಕಷ್ಟಪಡಬೇಕು, ಒಬ್ಬಳೇ ಕೆಲಸ ಮಾಡಬೇಕು, ಸಹಾಯಕ್ಕೆ ಬರ್ತಿಲ್ಲ. ಅದರಲ್ಲೂ ಅವಳು ಕೂಡ ಕೆಲಸ ಮಾಡುವಂತಹ ಒಂದು ಸಹೋದರಿ ಆಗಿದ್ದರೆ ಬಹಳ ಒಂದು ಕಷ್ಟಕರವಾದ ಕಾರ್ಯ. ಆಕೆಯೂ ಕೂಡ ಬಹಳ ಕಷ್ಟಪಡ್ತಿದ್ದಾಳೆ. ಆದರೆ ಇಲ್ಲಿ ಯಾವ ಸಹಕಾರಿನೂ ಇರೋದಿಲ್ಲ, ತಾನು ಹೇಳಿಕೊಳ್ಳೋದೂ ಇಲ್ಲ. ತನ್ನ ಒಳಗಡೆನೇ ಆ ಒಂದು ನಿರಾಸೆಗಳು, ಒಂದೊಂದು ದಿನ ನನಗೆ ಯಾರೂ ಇಲ್ಲ, ನನ್ನನ್ನು ಕೇರ್ ಮಾಡೋರು ಯಾರೂ ಇಲ್ಲ, ದೊಡ್ಡ ಒಂದು ರಿಜೆಕ್ಷನ್ ಅವಳಲ್ಲಿ ಬೆಳೀಲಿಕ್ಕೆ ಹೋಗ್ತಾ ಇರುತ್ತೆ. ಅವಳ ಪ್ರೀತಿಯನ್ನು ಹುಡುಕಲಿಕ್ಕೆ ಪ್ರಾರಂಭಿಸ್ತಾಳೆ. ಆ ಕೇರಿಂಗನ್ನು, ತಂದೆ ಮನೆಯಲ್ಲಿ ಸಿಗ್ತಾ ಇದ್ದಂಥ ಪ್ರೀತಿ, ಆದರಣೆಗಳು, ಅವುಗಳನ್ನ ಹುಡುಕ್ತಾ ಇದ್ದಾರೆ. ಆ ಒಂದು ಬೇಸಿಸ್ ಮೇಲೆ ತನ್ನ ಕುಟುಂಬದಲ್ಲಿ ಅವಳು ತನ್ನ ಇಮ್ಯಾಜಿನರಿ ಗಂಡನನ್ನು ಹುಡುಕ್ತಿದ್ದಾಳೆ. ಆದರೆ ಅವಳಿಗೆ ದಿನ ಪ್ರತಿದಿನ ಈ ನಿರಾಸೆಗಳು ಅವಳ ಮನಸ್ಸಿನ ತಳಭಾಗದಲ್ಲಿ ಹಾಗೆ ಕಟ್ಟಿ ನಿಂತಿರುತ್ತೆ. ಒಂದು ದಿನ ಚಿಕ್ಕದಾದ ಒಂದು ವಿಷಯದಲ್ಲಿ ದೊಡ್ಡ ಸ್ಫೋಟ ಉಂಟಾಗುತ್ತೆ. ನೀವು ನೋಡಿರ್ಬೋದು, ಸಹೋದರಿಗಳು ವಿಶೇಷವಾಗಿ ಜಗಳಗಳಾಗುವಾಗ ಅವರು ಹಳೆಯ ವಿಚಾರಗಳಿಂದ ಪ್ರಾರಂಭಿಸ್ತಾರೆ. ಇದು ಸಹೋದರಿಗಳ ಒಂದು ದೊಡ್ಡ ಗುಣ ಎಂಬುದಾಗಿ ಹೇಳ್ಬೋದು. ಯಾಕೆ ಹೇಳಿದರೆ, ಇದು ಸಹೋದರರಿಗೆ ಇಲ್ಲದಂಥ ಗುಣ. ಇವರು ಎಷ್ಟು ಟೈಮ್ ಟ್ರಾವೆಲರ್ ಅಂತ ಹೇಳ್ತೇವೆ, ಎಷ್ಟು ಹಳೆಯ ವಿಚಾರಗಳನ್ನು ಕೂಡ ತೆಗಿಲಿಕ್ಕೆ ಅವರಲ್ಲಿ ಆ ಒಂದು ಕೆಪಾಸಿಟಿ ಇರುತ್ತೆ. 20 ವರ್ಷ 40 ವರ್ಷವಾದರೂ ಕೂಡ ಮರೆಯೋದಿಲ್ಲ. ಕೆಲವೊಂದು ಮಾತುಗಳನ್ನು ಮರೆಯೋದಿಲ್ಲ, ಘಟನೆಗಳನ್ನು ಮರೆಯೋದಿಲ್ಲ, ಕೆಲವೊಂದು ಡ್ರೆಸ್ಗಳನ್ನು, ಸ್ಯಾರೀಸ್ಗಳನ್ನ, ಆದಂಥ ಇನ್ಸಿಡೆಂಟ್ಗಳನ್ನ ಯಾವುದನ್ನು ಮರೆಯೋದಿಲ್ಲ. ಅಂತಹ ಒಂದು ಶಕ್ತಿ ಈ ಒಂದು ಸ್ತ್ರೀಗಳಲ್ಲಿದೆ. ಅವ್ರೇನು ಮಾಡ್ತಾರೆ, ಅವತ್ತಿನಿಂದ ಬಂದಂಥದ್ದು ಡೇ 1 ಮ್ಯಾರೇಜ್ ದಿನದಿಂದ ಬಂದಂತಹ ಆ ಒಂದು ರಿಜೆಕ್ಷನ್ಗಳು ಇವರ ಒಳಗಡೆ ತಳಗಟ್ಟಿ ಇರೋದರಿಂದ ಇವರಲ್ಲಿ ಆಗಾಗ ಅದು ಮರುಕಳಿಸ್ತಾ ಇರುತ್ತೆ.
ಇದಾಗಿರುತ್ತೆ ಔಟ್ ಆಫ್ ಫ್ರಸ್ಟ್ರೇಷನ್ ಎಂಬುದಾಗಿ ಹೇಳ್ತೇವೆ. ಅಂದರೆ ಒಂದು ಫೈನ್ ಡೇ ಏನಾಯಿತು, ಅದು ಬರ್ಸ್ಟ್ ಆಯಿತು. ಹಳೆಯ ವಿಚಾರಗಳೆಲ್ಲ ಅವು ಕೂಡಿಟ್ಟುಕೊಂಡು ಬರ್ಸ್ಟ್ ಆಯಿತು. ನಿರಾಶೆ ಸ್ಫೋಟಿಸಿತು ಎಂಬುದಾಗಿ ಹೇಳ್ಬೋದು. ಏನಾಯಿತು, ತಾನು ಆಸೆ ಪಟ್ಟ ಕುಟುಂಬ ಇದಲ್ಲ, ತಾನು ಆಶಿಸಿದಂತಹ ಕಲ್ಪಿಸಿಕೊಂಡ ವ್ಯಕ್ತಿ ಈತನಲ್ಲ, ಈತನು ಬದಲಾಗಿದ್ದಾನೆ, ನನ್ನ ಕುಟುಂಬ ಇದಲ್ಲ ಎನ್ನುವ ಒಂದು ಸ್ಟ್ರಾಂಗ್ ಫೀಲಿಂಗ್ ಯಾವಾಗ ಸಹೋದರಿ ಒಳಗಡೆ ಬಂತೋ ಮುಗೀತು. ಮತ್ತು ಆ ಕುಟುಂಬವನ್ನು ಸರಿಪಡಿಸಲಿಕ್ಕೂ ಬಹಳ ಕಷ್ಟ, ಅವರ ಮನಸ್ಸನ್ನು ಹೊಂದಾಣಿಕೆ ಮಾಡಲಿಕ್ಕೆ ಬಹಳ ಕಷ್ಟ. ಅದೇ ರೀತಿ ಸಹೋದರರು ಎಷ್ಟೋ ಸಾರಿ ನಾವು ನೋಡ್ತೇವೆ, ನನಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಅನೇಕರು ವಿಚ್ಛೇದನಕ್ಕೆ ಹೋಗ್ತಾರೆ. ಯಾಕೆ ಹೇಳಿದರೆ, ತಾನು ತನ್ನ ಕಲ್ಪನೆಯಲ್ಲಿ ಇದ್ದಂತಹ ಸಹೋದರಿ ಅಲ್ಲ, ಕಲ್ಪನೆಯಲ್ಲಿ ಇದ್ದಂಥ ಹೆಂಡತಿ ಅಲ್ಲ ಎಂಬುದಾಗಿ ತಿಳಿದುಕೊಂಡು ಅವಳನ್ನು ಬಿಡಲಿಕ್ಕೆ ಪ್ರಾರಂಭಿಸ್ತಾರೆ. ಪ್ರಿಯರೇ, ನಾನು ಹೇಳ್ತಾ ಇರುವಂಥದ್ದು ವಾಸ್ತವವಾಗಿ 98 ಶತಮಾನಗಳು ಒಬ್ಬರ ಒಳಗಡೆಯೇ ಇದ್ದು ಕಾರ್ಯಗಳನ್ನು ಮಾಡುತ್ತೆ. ಕೆಲವರಿಗೆ ದೊಡ್ಡದಾಗಿ ಕಾಣಿಸಿಕೊಳ್ಳುತ್ತೆ, ಕೆಲವರು ಈವನ್ ಅವ್ರೇನು ಮಾಡ್ತಾರೆ, ಡೈವರ್ಸ್ ಗಂಟನು ಈ ಒಂದು ಟಾಪಿಕ್ ಮೇಲೆ, ಇದೊಂದು ವಿಷಯದ ಮೇಲೆ ಅವರು ಡೈವರ್ಸನ್ನು ಕೂಡ ತೆಗೆದುಕೊಳ್ತಾರೆ. ಪ್ರಿಯರೇ, ಹಾಗಾದರೆ ನಮ್ಮ ಒಳಗಡೆ ಬರುವಂತಹ ಈ ಒಂದು ಕಾರ್ಯಗಳನ್ನು, ಇಮ್ಯಾಜಿನರಿ ಹಸ್ಬೆಂಡ್, ಇಮ್ಯಾಜಿನರಿ ವೈಫ್, ಅವರನ್ನು ನಾವು ತೆಗೆದು ಹಾಕಬೇಕು. ನಮ್ಮಲ್ಲಿ ರಿಯಾಲಿಟಿ ಇರಬೇಕು. ನನ್ನ ಹೆಂಡತಿ ಹೀಗೇನೆ, ನನ್ನ ಹೆಂಡತಿಯ ಕುಟುಂಬ ಹೀಗಿದೆ, ನನ್ನ ಹೆಂಡತಿಯ ಕುಟುಂಬದಲ್ಲಿ ಗಂಡನ ಪಾತ್ರ ಇಷ್ಟಿದೆ, ಸೊ ಅವಳಿಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಂದು ತಿಳಿದು ಮುಂದೆ ಹೋಗೋದು ಬಹಳ ಉತ್ತಮ. ಅದೇ ರೀತಿ ನನ್ನ ಗಂಡನ ಮನೆ ಈ ರೀತಿ ಇದೆ, ಗಂಡನ ಮನೆಯಲ್ಲಿ ಇವರ ಆಚಾರ ವಿಚಾರಗಳು ಹೀಗಿದೆ, ಆದುದರಿಂದ ನಾನು ಆಚಾರ ವಿಚಾರಗಳಿಗೆ ನಾನು ಅಡ್ಜಸ್ಟ್ ಆಗಬೇಕು ಎಂಬಂಥ ಮನೋಭಾವನೆಯಿಂದ ಹೋಗೋದಾದರೆ ಖಂಡಿತವಾಗ್ಲೂ ನಡೆಯುತ್ತೆ. ಇಲ್ಲದಿದ್ದರೆ ದಿನ ಪ್ರತಿದಿನ ಸಂಘರ್ಷಣೆಗಳು, ಮಾತುಕತೆಗಳು ಬೆಳೆಯುತ್ತೆ. ಇಲ್ಲದಿದ್ದರೆ ನಿಧಾನವಾಗಿ ಪ್ರಾರ್ಥನಾಪೂರ್ವಕವಾಗಿ ನೀವು ಇದನ್ನು ಹ್ಯಾಂಡಲ್ ಮಾಡ್ಬೋದು. ಹೌದು ಪ್ರಿಯರೇ, ನಾವು ನೋಡ್ತೇವೆ, ಪುರುಷನಿಗೆ ಅಂದರೆ ಮೊದಲನೇದಾಗಿ ಸೃಷ್ಟಿಸಿದಂಥ ಆದಾಮನಿಗೆ ಕೊಡಲ್ಪಟ್ಟಿದ್ದು ದೊರೆತನ ಮಾಡು, ತೋಟವನ್ನು ಕಾಯಿ, ಅದರಲ್ಲಿ ವ್ಯವಸಾಯವನ್ನು ಮಾಡು. ಸೊ ಅವನು ಏನಾಗಿದ್ದ, ದೇವರಿಗೆ ಲೆಕ್ಕ ಒಪ್ಪಿಸುವನಾಗಿದ್ದ. ತನಗೆ ಕೊಡಲ್ಪಟ್ಟಂಥ ನೆಲದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೂ ಅದನ್ನು ಕಾಯಲಿಕ್ಕೂ, ತೋಟವನ್ನು ಕಾಯುವಂತಹ ಆ ಒಂದು ಪರ್ಪಸ್ ಕೊಡಲ್ಪಟ್ಟಿತ್ತು. ಇವತ್ತು ನನ್ನನ್ನು ಆಲಿಸ್ತಿರುವಂಥ ಮೈ ಡಿಯರ್ ಬ್ರದರ್ಸ್, ನೀವು ಆ ಕುಟುಂಬದಲ್ಲಿ ನಿಮಗಿರುವಂಥ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಕುಟುಂಬವನ್ನು ಕಾಯುವುದು, ನಿಮ್ಮ ಕುಟುಂಬವನ್ನು ಪೋಷಿಸುವುದು, ಬೆಳೆಸುವುದು, ಹಾಗೂ ನಿಮ್ಮ ಕುಟುಂಬದಲ್ಲಿ ನೀವು ಜೊತೆಯಾಗಿದ್ದು ಈ ಜೋಡಾಗಿ ನಡೆಯುವಂಥ ಕಾರ್ಯ. ಪ್ರಿಯರೇ, ಆದರೆ ನಾವು ನೋಡುವಂಥ ವಿಷಯ, ಈ ಒಂದು ವಿಷನ್ಗೆ, ಈ ಒಂದು ಪರ್ಪಸನ್ನು ಫುಲ್ಫಿಲ್ ಮಾಡಲಿಕ್ಕಾಗಿ ಆ ಪುರುಷನಿಗೆ ಒಂದು ಸಹಕಾರಿ ಎಂಬುದಾಗಿ ಕನ್ನಡದಲ್ಲಿ ನೋಡ್ತೇವೆ. ನಾವು ಅದರ ಮೂಲ ಅರ್ಥಗಳನ್ನು ಹುಡುಕುವಾಗ ಹೆಲ್ಪ್ ಮೇಟ್ ಎಂಬುದಾಗಿ ನೋಡ್ತೇವೆ. ನಮ್ಮ ಸತ್ಯವೇದದಲ್ಲಿ 2 ಹೆಲ್ಪ್ ಮೇಟ್ ಇದೆ. ಇವರು ಯಾವಾಗಲೂ ಜೊತೆಗಿರುವಂಥವ್ರು. ನಿಜವಾಗಿಯೂ ಒಂದು ಪರಿಶುದ್ಧಾತ್ಮನನ್ನು ನಾವು ಹೆಲ್ಪ್ ಮೇಟ್ ಎಂಬುದಾಗಿ ನೋಡ್ತೇವೆ, ಎರಡನೇದು ಸಹಕಾರಿ ಎಂಬುದಾಗಿ ನೋಡ್ತೇವೆ, ಅಥವಾ ಸಹಾಯಕನು ಎಂಬುದಾಗಿ. ಎರಡನೇ ಹೆಲ್ಪ್ ಮೇಟ್ ಅಂದರೆ ಅದು ಬೇರೆ ಯಾರು ಅಲ್ಲ, ನಿಮ್ಮ ಹೆಂಡತಿಯರು, ವೈಫ್ ಆಗಿದ್ದಾರೆ. ಅವರು ನಿಮಗೆ ಕೊಡಲ್ಪಟ್ಟ ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಕೊಡಲ್ಪಟ್ಟಂತಹ ಆ ಕೆಲಸವನ್ನು ಕಂಪ್ಲೀಷನ್ ಮಾಡಲಿಕ್ಕೆ ಈ ಸಹಕಾರಿಯನ್ನು ಕೊಡಲ್ಪಡ್ತಾ ಇದೆ. ಹಾಗಾದರೆ ಸಹಕಾರಿಗಳಾದ ನಾನು ಮತ್ತು ನಿಮ್ಮ ಕರ್ತವ್ಯವೇನೆಂದರೆ, ನಮ್ಮ ಹಸ್ಬೆಂಡ್ಗೆ ಒಂದು ಪರ್ಪಸ್ ಕೊಡಲ್ಪಟ್ಟಿದೆ, ಆ ಉದ್ದೇಶವನ್ನು ಮಾಡಿ ಮುಗಿಸ್ಲಿಕ್ಕೆ ಸಹಾಯ ಮಾಡುವ ಕೆಲಸ ನನ್ನದು ಮತ್ತು ನಿಮ್ಮದಾಗಿದೆ. ಹಾಗಾದರೆ ಪ್ರಿಯ, ರಿಯಲ್ ಆಗಿ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಏನನ್ನು ಮಾಡಿ ಎಷ್ಟೆಷ್ಟು ಡ್ಯಾಮೇಜನ್ನು ಮಾಡ್ತಾ ಇದ್ದೇವೆ, ನಿಜವಾಗ್ಲೂ ಬಹಳ ಯೋಚಿಸುವಂಥ ವಿಷಯವಾಗಿದೆ. ಪ್ರಿಯರೇ, ನಾವು ನೋಡ್ತಾ ಇದ್ದೋ ಈ ಒಂದು ಕಲ್ಚರಲ್ ಶಾಕ್. ನಾನು ತಪ್ಪಾದ ಮನೆಗೆ ಬಂದಿದ್ದೇನೆ, ನಾನು ತಪ್ಪಾದ ವ್ಯಕ್ತಿಯನ್ನು ಮದುವೆ ಆಗಿದ್ದೇನೆ, ಆತನಿಗೆ ನನ್ನ ಭಾವನೆ ಅರ್ಥ ಆಗೋದಿಲ್ಲ, ನಾನು ಏನೆಂಬುದಾಗಿ ಗೊತ್ತಿಲ್ಲ, ಈ ರೀತಿಯಾದಂಥ ಭಾವನೆಗಳು ನಮ್ಮ ಒಳಗಡೆ ಗಟ್ಟಿಯಾಗಿ ಬೆಳೀಲಿಕ್ಕೆ ಹೋಗ್ತಾ ಇದೆ. ಸೊ ಇದಾಗಿದೆ ಸಂಬಂಧವನ್ನು ದೂರ ಮಾಡುವಂಥದ್ದು, ಇದು ಬಿರುಕನ್ನು ತರುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ಈ ವಿಷಯದಲ್ಲಿ ನಾವು ಜಯವನ್ನು ತೆಗೆದುಕೊಳ್ಬೇಕು. ಹಾಗಾದರೆ ಇದರಿಂದ ಹೇಗೆ ನಾವು ಈಚೆ ಬರಲಿಕ್ಕೆ ಸಾಧ್ಯ? ವಾಕ್ಯ ಹೇಳ್ತಾ ಇದೆ, ಒಂದೇ ಶರೀರ ಕಾನ್ಸೆಪ್ಟ್, ಅದರೊಳಗಡೆ ನಾವು ಹೋಗಬೇಕು, ನಾವು ವಿಧೇಯರಾಗಬೇಕು, ನಾವು ಒಪ್ಪಿಕೊಳ್ಬೇಕು, ಕೆಲವೊಂದನ್ನು ನಾವು ಬಿಟ್ಟು ಬಿಡಬೇಕು. ವಾಕ್ಯ ಹೇಳ್ತಾ ಇದೆ, ಕುಮಾರಿಯೇ, ನೀನು ತವರು ಮನೆಯನ್ನು, ಸಜ್ಜನರನ್ನು ಮರೆತು ಬಿಡು, ಆಗ ಅರಸನು ನಿನ್ನ ಲಾವಣ್ಯವನ್ನು ಅಪೇಕ್ಷಿಸಾನು.
ಸೊ ನೋಡ್ರಿ, ವಾಕ್ಯ ಏನು ಹೇಳ್ತಿದೆ, ಕೆಲವೊಂದನ್ನು ನಾವು ಬಿಡಬೇಕು. ನಾವೆಲ್ಲವನ್ನ ಇಟ್ಕೊಂಡು ಬರೋದಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಮಾಡಿದ್ದು ಅಲ್ಲ ಈಗ ನಿಮ್ಮ ಕುಟುಂಬದಲ್ಲಿ ನೀವು ನೋಡ್ಲಿಕ್ಕೆ ಹೋಗೋದು. ನಿಮ್ಮ ಗಂಡ ಈ ರೀತಿಯಾದ ಡಿಸ್ಆರ್ಗನೈಸ್ಡ್ ಅಥವಾ ಇರ್ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಇರ್ಬೋದು. ಅವರ ಕುಟುಂಬದಲ್ಲಿ ಯಾವುದಕ್ಕೂ ಲೆಕ್ಕವನ್ನು ಒಪ್ಪಿಸದೇ ಇರೋರು ಇರ್ಬೋದು. ಆದರೆ ನಿಮ್ಮ ಕರ್ತವ್ಯ ಅವರನ್ನು ಆ ರೀತಿಯಾಗಿ ಪ್ರೀತಿಯಲ್ಲಿ ಮಾರ್ಪಡಿಸೋದು. ಪ್ರೀತಿ ಇದ್ದರೆ ಮಾತ್ರ ತಿದ್ದಲಿಕ್ಕೆ ಒಬ್ಬರಿಗೆ ರೈಟ್ಸ್ ಇರೋದು. ಪ್ರೀತಿ ಇಲ್ಲ ಅಂದರೆ ಯಾರಿಗೂ ತಿದ್ದಲಿಕ್ಕೆ ರೈಟ್ಸ್ ಇಲ್ಲ. ಹಾಗಾದರೆ ಪ್ರಿಯರೇ, ನಾವು ಬಹಳವಾಗಿ ನಾವು ನೋಡಬೇಕಾದ ವಿಷಯ, ದೇವರು ನನಗೆ ಕೊಟ್ಟಂಥದ್ದು ಒಂದು ಬಲಶಾಲಿಯಾದ ವ್ಯಕ್ತಿಯ ಆ ವೀಕ್ನೆಸ್ಸನ್ನು ತುಂಬುವಂಥ ಕೆಲಸವೇ ಈ ಒಂದು ಸ್ತ್ರೀಯ ಕೆಲಸವಾಗಿದೆ. ಕುಟುಂಬ ಜೀವಿತ ಆಟದ ಮೈದಾನ ಅಲ್ಲ, ಪೈಪೋಟಿ ರಂಗನೂ ಅಲ್ಲ. ಒಬ್ಬರಿಗೊಬ್ಬರು ಬಿಟ್ಟು ಕೊಡುವುದೇ ಒಂದು ನಿಜವಾದ ಒಂದು ಕುಟುಂಬ ಜೀವಿತ. ಕೆಲವರು ಮಾತನಾಡುವಾಗ ಕೆಲವೊಂದನ್ನು ಬಿಡಬೇಕಾಗುತ್ತೆ, ಕೆಲವುದನ್ನು ತ್ಯಾಗ ಮಾಡಬೇಕಾಗುತ್ತೆ. ಅನೇಕ ಕಾರ್ಯಗಳನ್ನ ನಾವು ನೋಡ್ಬೋದು. ಅಬ್ರಹಾಮನಿಗೆ ದೇವರು ಕರಿವಿಕೆಯನ್ನು ಕೊಟ್ಟರು, ಆದರೆ ಸಾರಾಳು ಅಬ್ರಹಾಮನನ್ನು ಅನುಸರಿಸಿದರು. ನೋಹನಿಗೆ ದೇವರು ಒಂದು ಮಿಷನನ್ನು ಕೊಟ್ಟರು, ನಾವೇನ ಕಟ್ಟೋದು. ಅದನ್ನು ಕೇಳಿದಂಥ ನೋಹನ ಹೆಂಡತಿ ನೋಹನಿಗೆ ಜೊತೆಯಾಗಿ ನಿಂತಳು. ಹೀಗೆ ಅನೇಕರು ಕೂಡ ಅವರ ಹೆಸರು ಹೇಳಲ್ಪಟ್ಟಿಲ್ಲ ಅಂದರೂ ಕೂಡ ಗಂಡನಿಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಇವತ್ತು ಗಂಡ ಬಿದ್ದರೂ ಪರವಾಗಿಲ್ಲ, ಅವನಿಗೆ ತಪ್ಪಾದರೂ ಪರವಾಗಿಲ್ಲ, ಅಥವಾ ಆತನಿಗೆ ಬುದ್ಧಿ ಇಲ್ಲದಿದ್ದರೂ ಪರವಾಗಿಲ್ಲ, ಈಗ ನಾನು ನನ್ನ ಗಂಡನಿಗೆ ಒಂದು ಹೆಲ್ಪ್ಮೇಟ್ ಆಗಿರ್ತೇನೆ, ಸಹಕಾರಿಯಾಗಿರ್ತೇನೆ, ಬಿದ್ದಿರುವ ಆತನ ಎದುರು ಕೈಯನ್ನು ಕೊಟ್ಟು ಎಬ್ಬಿಸಿ ನಿಲ್ಲಿಸ್ತೇನೆ ಅನ್ನುವಂಥ ಮನೋಧೈರ್ಯವನ್ನು ತುಂಬಬೇಕಾಗಿದೆ ಸ್ತ್ರೀಯರುಗಳಾದ ನಾವುಗಳು, ಹೆಂಡತಿಗಳಾದ ನಾವುಗಳು. ಹಾಗಾದರೆ ಪ್ರಿಯರೇ, ಮೊದಲನೇದಾಗಿ ನಮ್ಮ ಪ್ರೀಫಿಕ್ಸ್ಡ್ ಮೆಂಟಾಲಿಟಿ ಏನಿದೆ ಅದನ್ನು ತೆಗಿಬೇಕು. ನನ್ನ ಮದುವೆ ಅಂದರೆ ಹೀಗಿರಬೇಕು, ನನ್ನ ಹಸ್ಬೆಂಡ್ ಹೀಗಿರಬೇಕು. ಇಲ್ಲ, ದೇವರು ಕೊಡುವ ಹಸ್ಬೆಂಡ್ ಒಂದೇ ಸ್ವಭಾವ ಉಳ್ಳವರನ್ನ ಕೊಡೋದಿಲ್ಲ. ಈಗ ನನಗೆ ಏನು ಸ್ವಭಾವ ಇದೆಯೋ ಅದೇ ಕೂಡ ನಾನು ನನ್ನ ಹಸ್ಬೆಂಡಲ್ಲಿ ಇರೋದಿಲ್ಲ. ನಮ್ಮ ವಿರೋಧವಾದ ಒಂದು ಸಂಬಂಧವಿರುತ್ತೆ, ವಿರೋಧವಾದಂಥ ಸ್ವಭಾವಗಳಿರುತ್ತೆ. ನೀವು ನೋಡ್ಬೋದು, ನನ್ನ ಕೈಯಲ್ಲಿರುವಂಥ ಗ್ಯಾಪು ಈ ಒಂದು ಬೆರಳುಗಳು ಮಾತ್ರ ಕೂಡಿಸ್ಲಿಕ್ಕೆ ಸಾಧ್ಯ. ಹೀಗಿರುತ್ತೆ ಗಂಡ ಹೆಂಡತಿಯ ಸಂಬಂಧ. ಒಬ್ಬರ ವೀಕ್ನೆಸ್ಸನ್ನು ಇನ್ನೊಬ್ಬರು ಸ್ಟ್ರೆಂತ್, ಇನ್ನೊಬ್ಬರ ವೀಕ್ನೆಸ್ ಇನ್ನೊಬ್ಬರ ಒಂದು ಸ್ಟ್ರೆಂತ್. ಈ ರೀತಿಯಾಗಿ ಹೋಗೋದಾದರೆ ಮಾತ್ರ ಕುಟುಂಬ ಜೀವಿತ ಸುಖವಾಗಿಯೂ ಸೌಖ್ಯವಾಗಿಯೂ ಅನೇಕರಿಗೆ ಮಾದರಿಯಾಗಿರಲಿಕ್ಕೆ ಸಾಧ್ಯ. ಪ್ರಿಯರೇ, ನಿಜವಾಗಿಯೂ ನಮ್ಮ ಮೈಂಡಲ್ಲಿರುವಂಥ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು, ಅನ್ರಿಯಾಲಿಟಿ ಥಿಂಗ್ಸ್, ಅದು ನಡೆಯೋದಿಲ್ಲ. ಆದರೂ ಬಹಳಷ್ಟು ಒಂದು ಎದುರು ನೋಡುವಿಕೆಯಿಂದ ಮಾಡುವಂಥ ಕಾರ್ಯಗಳನ್ನ ನಾವು ಬಿಡಬೇಕಾಗಿದೆ. ಇವತ್ತು ದೇವರು ಕೊಟ್ಟಿರುವ ಸರಿ ಬೀಳುವ ಸಹಕಾರಿಯೊಂದಿಗೆ ನಮ್ಮ ಕುಟುಂಬ ಜೀವಿತವನ್ನು ಪ್ರಾರಂಭಿಸಬೇಕು. ಹಾಗಾದರೆ ಪ್ರಿಯರೇ, ನಾವು ಮೊದಲನೇದಾಗಿ ಫಸ್ಟ್ ರೀಸನನ್ನು ನೋಡಿದೆವು. ಅದೇನಾಗಿತ್ತು ಅಂತೇಳಿದ್ರೆ, ನಮ್ಮ ಕುಟುಂಬಗಳಿಂದ ಬಂದಂಥ ಕಲಾಚಾರಗಳು, ಕಾರ್ಯಗಳನ್ನು ನಾವು ಪಾಲಿಸೋದು. ಇವತ್ತು ಕರ್ತನಲ್ಲಿ ನಿಮಗೆ ಹೇಳಲಿಕ್ಕೆ ಪ್ರಾರಂಭಿಸ್ತಿದ್ದೇನೆ, ಈಗೋ ನಿನ್ನಲ್ಲಿ ಹೊಸ ಕಾರ್ಯಗಳು ನಡೆಯುತ್ತೆ, ಹಳೇದು ಹೋಯಿತು. ಈ ದಿನಗಳಲ್ಲಿ ಹಳೆಯ ಕಾರ್ಯಗಳನ್ನೆಲ್ಲ ನಾವು ತೆಗೆದಿಟ್ಟು ದೇವರು ಕೊಟ್ಟಂಥ ಈ ದರ್ಶನದೊಂದಿಗೆ ನಾವು ಕುಟುಂಬದೊಳಗಡೆ ನಾವು ಇಳಿಯೋಣ. ದೇವರು ನಮ್ಮ ಕುಟುಂಬವನ್ನು ಕಟ್ಟಲಿ. ಹಾಗಾದರೆ ಬರುವ ಸಂಚಿಕೆಯಲ್ಲಿ ಪ್ರಾಬ್ಲಮ್ಸ್ಗಳಿಂದ ಹೇಗೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಕಾರ್ಯವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೆಚ್ಚಿನ ವಿವರಗಳಿಗಾಗಿ ಕೆಳಗಡೆ ಕಾಣಿಸುವಂಥ ನಂಬರ್ಗಳಿಗೆ ನೀವು ಫೋನ್ ಮಾಡಿರಿ. ನಿಮಗೇನಾದರೂ ನಿಜವಾಗ್ಲೂ ನಿಮ್ಮ ಕುಟುಂಬದಕ್ಕೆ ಸಮಾಲೋಚನೆ ಬೇಕಾದರೆ ನೀವು ದಯವಿಟ್ಟು ಕೆಳಗೆ ಕಾಣುವ ನಂಬರ್ಗಳಿಗೆ ಪ್ರಾರ್ಥನೆಗಳಿಗಾಗಿಯೂ ಕೂಡ ನೀವು ಫೋನ್ಗಳನ್ನು ಮಾಡಬಹುದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಣುವ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದನ್ನು ಅನೇಕರಿಗೆ ಕಳಿಸ್ರಿ. ಇದರ ಮೂಲಕ ದೇವರ ರಾಜ್ಯ ಕಟ್ಟಲ್ಪಡಲಿ. ಗಾಡ್ ಬ್ಲೆಸ್ ಯು.